ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1107ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಇಂದ. ಆಪಲ್ ಕಂಪ್ನಿಯವರು ಮುಂದಿನ ತಿಂಗಳು ಐಫೋನ್ 17 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಇನ್ನ ಡೇಟ್ ಸ್ಪೆಸಿಫಿಕ್ ಆಗಿ ಗೊತ್ತಾಗಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಸೆಪ್ಟೆಂಬರ್ 9ನೇ ತಾರೀಕು ಈ ಒಂದು ಇವೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದು ಬಂದ್ಬಿಟ್ಟು ಇನ್ಸೈಡ್ ರಿಪೋರ್ಟ್. ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಈ ಸಲ ಐಫೋನ್ 17 ಸೀರೀಸ್ ಗೆ ಹ್ಯೂಜ್ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇವತ್ತಿನವರೆಗೂ ಲಾಂಚ್ ಆಗಿರೋ ಸೀರೀಸ್ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಮೊಬೈಲ್ಸ್ ಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಎಷ್ಟು ಡಿಮ್ಯಾಂಡ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನನ್ ಗೆಸ್ ಪ್ರಕಾರ ನೋಡ್ಕೊಂಡ್ರೆ ಐಫೋನ್ 17 ಏರಿಗೆ ನಿಮಗೆ ಡಿಮ್ಯಾಂಡ್ ಇರುತ್ತೆ. ವಿಪರೀತ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ, ನಿಮಗೆ ಒಂದ್ ಸ್ವಲ್ಪ ಡಿಮ್ಯಾಂಡ್ ಅಂತೂ ಇರುತ್ತೆ. ಇನ್ನ ಪ್ರೋ ಮಾಡೆಲ್ಸ್ ವಿಷಯಕ್ಕೆ ಬಂದ್ರೆ ಪ್ರೋ ಮಾಡೆಲ್ಸ್ ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಅದರಲ್ಲೂ ಕೂಡ ಆರೆಂಜ್ ಕಲರ್ ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ನೀವು ಬೇಕಂದ್ರೆ ಈ ಮಾತನ್ನ ನೆನ್ಪಿಟ್ಕೊಂಡಿರಿ, ನೀವು ಮೊಬೈಲ್ ಲಾಂಚ್ ಆಗಿದ್ದಾದ್ಮೇಲೆ ಆರೆಂಜ್ ಕಲರ್ ಮಾತ್ರ ಹೊರಗಡೆ ಬ್ಲಾಕ್ ಅಲ್ಲೂ ಕೂಡ ಸೇಲ್ ಮಾಡ್ತಾರೆ. ಇವಾಗ ನಾರ್ಮಲ್ ಆಗಿ ನಿಮಗೆ 1.5 ಲಕ್ಷಕ್ಕೆ ಸಿಗುತ್ತೆ ಅಂದ್ರೆ ಹೊರಗಡೆ 1,80,000ಕ್ಕೂ ಕೂಡ ಸೇಲ್ ಮಾಡ್ತಾರೆ. ಅಷ್ಟೇ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಪ್ರತಿ ವರ್ಷ ಅಷ್ಟೇ ಯಾವ್ದೋ ಒಂದು ಸ್ಪೆಷಲ್ ಕಲರ್ ಇರುತ್ತಲ್ಲ, ಆ ಕಲರ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಈ ಸಲ ಆರೆಂಜ್ ಕಲರ್ಗೂ ಕೂಡ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣ, ಇನ್ನು ಮ್ಯಾಕ್ಸಿಮಮ್ ಅಂದ್ರೆ ನಮಗೆ ಒಂದ್ ತಿಂಗಳು ಕೂಡ ಇಲ್ಲ, ಅಷ್ಟೊಳಗಡೆನೆ ಲಾಂಚ್ ಆಗುತ್ತೆ. ಲಾಂಚ್ ಆಗಿದ್ದಾದ್ಮೇಲೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ. ಗೂಗಲ್ ಪಿಕ್ಸೆಲ್ ಫೋನ್ಸ್ ನ ಯೂಸ್ ಮಾಡ್ತಿದ್ದೀರಾ ಹಾಗಾದ್ರೆ ತುಂಬಾನೇ ಹುಷಾರಾಗಿರಿ. ರೀಸನ್ ಏನು ಅಂದ್ರೆ ಟ್ವಿಟರ್ ಓಪನ್ ಮಾಡಿದ್ರೆ ಸಾಕು, ತುಂಬಾ ಜನ ಇವಾಗ ಪಿಕ್ಸೆಲ್ ಫೋನ್ಸ್ ಮೇಲೆ ಕಂಪ್ಲೇಂಟ್ ಆದ್ರೆ ರೈಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸಡನ್ ಆಗಿ ಬ್ಯಾಟ್ರಿ ಈ ರೀತಿಯಾಗಾದ್ರೆ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಉಪ್ತಿದೆ ಅಂತಾನೆ ಹೇಳ್ಬೋದು. ಇದೇನು ಹೊಸದಲ್ಲ, ನನಗನ್ನಿಸ್ದಂಗೆ ಒಂದ್ ತಿಂಗಳಿಂದನೂ ಕೂಡ ತುಂಬಾ ಜನ ಕಂಪ್ಲೇಂಟ್ ರೈಸ್ ಮಾಡಿದ್ರು. ಆವಾಗ್ಲೂ ಕೂಡ ನಾನು ರೀಲ್ ವಿಡಿಯೋನು ಕೂಡ ಮಾಡಿದ್ದೆ, ಹಾಗೆ ಬಂದ್ಬಿಟ್ಟು ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದೆ. ಇವಾಗ ಇನ್ನ ಒಂದ್ ಸ್ವಲ್ಪ ಜನ ಕಂಪ್ಲೇಂಟ್ ಆದ್ರೆ ರೈಸ್ ಮಾಡಿದ್ದಾರೆ. ರೀಸನ್ ಗೊತ್ತಿಲ್ಲ, ಆದ್ರೆ ತುಂಬಾ ಜನ ಕಸ್ಟಮರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ರೀಸೆಂಟ್ ಆಗಿ ನಾವು ಯಾವುದೇ ರೀತಿ ಅಪ್ಡೇಟ್ ಆದ್ರೆ ಮಾಡಿಲ್ಲ. ಸಡನ್ ಆಗಿ ಏನಾಯ್ತು ಅಂದ್ರೆ ಬ್ಯಾಟ್ರಿ ಡ್ರೈನ್ ಇಶ್ಯೂ ಆದ್ರೆ ಸ್ಟಾರ್ಟ್ ಆಯ್ತು. ಅಂದ್ರೆ ಚಾರ್ಜ್ ಮಾಡಿದಾದ್ಮೇಲೆ ಸಡನ್ ಆಗಿ 50% ಚಾರ್ಜ್ ಖಾಲಿ ಆಗೋದು, 100% ಖಾಲಿ ಆಗೋದು, ಸಡನ್ ಆಗಿ ಸ್ವಿಚ್ ಆಫ್ ಆಗೋದು. ಸೊ ಈ ರೀತಿಯಾಗಾದ್ರೆ ಆಗ್ತಾ ಇತ್ತು. ಏನೋ ಬಿಡು ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ. ಒಂದು ವಾರ ಆಗಿದ್ದಾದ್ಮೇಲೆ ನೋಡಿದ್ರೆ ಕಂಪ್ಲೀಟ್ ಆಗಿ ಬ್ಯಾಟ್ರಿ ಅನ್ನೋದು ಈ ರೀತಿಯಾಗಿ ಉಪ್ತಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ತುಂಬಾ ಜನ ಇವಾಗ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ, ಆದ್ರೆ ಗೂಗಲ್ ಕಂಪ್ನಿಯವರು ಇನ್ನೂ ರಿಯಾಕ್ಟ್ ಆಗಿಲ್ಲ. ಆದಷ್ಟು ಹುಷಾರಾಗಿರಿ. ನಿಮ್ ಫೋನ್ಸ್ ಅಲ್ಲಿ ಈ ರೀತಿಯಾಗಿ ಬ್ಯಾಟ್ರಿ ಉಪ್ತಿದೆ ಅಂದ್ರೆ ದಯವಿಟ್ಟು ಆ ಮೊಬೈಲ್ ನ ಯೂಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ಆ ಮೊಬೈಲ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಆದ್ರೆ ಇರುತ್ತೆ. ಯಾಕೆಂದ್ರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಜೊತೆ ಯಾವತ್ತೂ ಕೂಡ ಆಡಬಾರ್ದು. ಇವಾಗ ನಾರ್ಮಲ್ ಬ್ಯಾಟ್ರಿನೇ ಒಂದೊಂದ್ಸಲ ಸಿಡಿದ್ ಬಿಡುತ್ತೆ, ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂತದ್ರಲ್ಲಿ ಈ ರೀತಿಯಾಗಿ ಉಪ್ತಿದೆ ಅಂದ್ರೆ ಅದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಆಪಲ್ ಕಂಪ್ನಿಯವರು ಅಕ್ಟೋಬರ್ ಇಲ್ಲಾಂದ್ರೆ ನವೆಂಬರ್ ತಿಂಗಳಲ್ಲಿ ಹೊಸ ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಆಪಲ್ ಮ್ಯಾಕ್ ಬುಕ್ ಪ್ರೋ ಸೀರೀಸ್ ಈ ಸಲ ತುಂಬಾ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದರಲ್ಲಿ ಮೊದಲನೇದು ಕಂಪ್ಲೀಟ್ ಡಿಸ್ಪ್ಲೇ ನ ಚೇಂಜ್ ಮಾಡ್ತಿದ್ದಾರೆ. ಮಿನಿ LED ಇಂದ ಕಂಪ್ಲೀಟ್ ಆಗಿ OLED ಡಿಸ್ಪ್ಲೇಗೆ ಶಿಫ್ಟ್ ಆಗ್ತಿದ್ದಾರೆ. ಡಿಸ್ಪ್ಲೇ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗಿರೋ ಪ್ರೋ ಮಾಡೆಲ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೊಂದು ಸಣ್ಣ ನಾಚ್ ಆದ್ರೆ ಇರುತ್ತೆ. ಈ ಸಲ ನಾಚ್ ನ ತೆಗೆದ್ಬಿಟ್ಟು ಅಲ್ಲಿ ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ರೀತಿಯಾಗಿ ಎರಡು ಮೇಜರ್ ಚೇಂಜಸ್ ಮಾಡ್ಬಿಟ್ಟು ಈ ಸಲ ಮ್ಯಾಕ್ ಬುಕ್ ಪ್ರೋ ನ ಲಾಂಚ್ ಮಾಡ್ತಿದ್ದಾರೆ. ಅದಕ್ಕಿಂತ ಒಂದು ಸ್ವಲ್ಪ ಟೈಮ್ ಇದೆ. ಅದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ, ಆದ್ರೆ ಒಂದು ಸ್ವಲ್ಪ ರೆಂಡರ್ಸ್ ಆದ್ರೆ ಬಂದಿದೆ. ಸೊ ನೋಡೋಣಂತೆ ಈ ಸಲ ಪ್ರೋ ಮಾಡೆಲ್ಸ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಲಾ ಇಂದ. ಓಲಾ ಕಂಪ್ನಿಯವರು ರೀಸೆಂಟ್ ಆಗಿ ಆಗಸ್ಟ್ 15ನೇ ತಾರೀಕು ಒಂದು ದೊಡ್ಡ ಇವೆಂಟ್ ಆದ್ರೆ ಕಂಡಕ್ಟ್ ಮಾಡಿದ್ರು. ಸಂಕಲ್ಪ ಅಂತೇಳಿ ಪ್ರತಿ ವರ್ಷ ನಡೆಸ್ತಾರೆ. ನೀವು ಕೂಡ ಬೇಕಂದ್ರೆ ಓಲಾ ಫ್ಯಾಕ್ಟರಿಗೆ ಆದ್ರೆ ಹೋಗ್ಬೋದು. ಒಂದು ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ, ಅದೊಂದು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೂ ಕೂಡ ಅಲ್ಲಿ ಎಂಟ್ರಿ ಆದ್ರೆ ಇರುತ್ತೆ. ಪ್ರತಿ ವರ್ಷ ಈ ಒಂದು ಇವೆಂಟ್ ಆದ್ರೆ ನಡೆಸ್ತಾರೆ. ಈ ವರ್ಷ ಒಂದು ಸ್ವಲ್ಪ ತುಂಬಾ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದು ಓಲಾ S1 Pro ಪ್ಲಸ್, ಓಲಾ S1 Pro ಸ್ಪೋರ್ಟ್, ಹಾಗೆ ಬಂದ್ಬಿಟ್ಟು ರೋಡ್ ಸ್ಟಾರ್ X ಪ್ಲಸ್ ಅಂತೇಳಿ. ಹೆಸರೆಲ್ಲ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದ್ರೆ ಹೊಸ ಟೆಕ್ನಾಲಜೀಸ್ ಅಂತಾನೆ ಹೇಳ್ಬೋದು. ಸ್ಕೂಟಿ ಬಗ್ಗೆ ಮಾತಾಡೋದಾದ್ರೆ ಈ ಸಲ ನಿಮಗೆ ಒಂದು ಸ್ವಲ್ಪ ಡಿಸೈನ್ ಅನ್ನೋದು ಚೇಂಜ್ ಮಾಡಿದ್ದಾರೆ. ಈ ಸಲ ನಿಮಗೆ 16 kWh ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀರಾ ಅಂದ್ರೆ 320 ಕಿಲೋಮೀಟರ್ ನಿಮಗೆ ಮೈಲೇಜ್ ಕೊಡುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿರೋ ಇವಿಗೆ ಕಂಪೇರ್ ಮಾಡಿದ್ರೆ ಇದು ನಿಮಗೆ ಹೈಯೆಸ್ಟ್ ಅಂತಾನೆ ಹೇಳ್ಬೋದು. ಇದು ಹತ್ರದಲ್ಲೂ ಕೂಡ ಯಾವುದು ಇಲ್ಲ, ಇದು ನಿಮಗೆ ಹೈಯೆಸ್ಟ್ ಇರುತ್ತೆ. ಟಾಪ್ ಸ್ಪೀಡ್ ನಿಮಗೆ 152 km/h ಇರುತ್ತೆ. ಹಾಗೆ ಬಂದ್ಬಿಟ್ಟು 0 to 100 2 ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 1.5 ಲಕ್ಷಕ್ಕೆ ಲಾಂಚ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಓಲಾ ರೋಡ್ ಸ್ಟಾರ್ X ಪ್ಲಸ್ ಅಂತೇಳಿ. ನಾನು ಹಿಂದಿನ ಸಲ ಇವೆಂಟ್ಗೆ ಹೋದಾಗ ಇದನ್ನ ನೋಡಿದ್ದೆ, ಇವಾಗ ಇದನ್ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ ಡೈಮಂಡ್ ಕಟ್ ಶೇಪ್ ಅಲ್ಲಿ ಆದ್ರೆ ಬರುತ್ತೆ. ಒಂದು ಸ್ವಲ್ಪ ಯೂನಿಕ್ ಅಂತಾನೆ ಹೇಳ್ಬೋದು. ಮೇಜರ್ ಸ್ಪೆಸಿಫಿಕೇಶನ್ಸ್ ಏನು ಕೂಡ ರಿವೀಲ್ ಮಾಡಿಲ್ಲ. ಇದೊಂದು 5 ಲಕ್ಷದವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಫ್ಯೂಚರಿಸ್ಟಿಕ್ ಅಂತಾನೆ ಹೇಳ್ಬೋದು. ಈ ತರ ಡಿಸೈನ್ ಯಾರು ಕೂಡ ಮಾಡಿರಲಿಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೂಟಿ ಏನ್ ಲಾಂಚ್ ಮಾಡಿದಾರಲ್ಲ ಇವಾಗ ಓಲಾದಲ್ಲಿ, ಇದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ. ಕೆಳಗಡೆ ಒಂದು ಡಾಕ್
ಡಾಕ್ ಇರುತ್ತೆ, ಜಸ್ಟ್ ನೀವು ಗಾಡಿ ನಿಲ್ಸಿದೀರಾ ಅಂದ್ರೆ ವೈರ್ಲೆಸ್ ಆಗಿನೇ ನಿಮಗೆ ಚಾರ್ಜ್ ಆಗುತ್ತೆ. ಅದರ ಜೊತೆಗೆ ಸೆಲ್ಫ್ ಬ್ಯಾಲೆನ್ಸಿಂಗು ಕೂಡ ತಂದಿದ್ದಾರೆ. ನೀವು ಸ್ಟ್ಯಾಂಡ್ ಹಾಕೋದೇ ಬೇಡ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸ್ಟ್ಯಾಂಡ್ ಹಾಕೋದೇ ಬೇಡ. ಎಷ್ಟೇ ನೀವು ದಬ್ಬಾಡಿದ್ರು ಕೂಡ ಆ ಗಾಡಿ ಹಂಗೆ ನಿಂತಿರುತ್ತೆ, ನಿಮಗೆ ಕೆಳಗಾದ್ರೆ ಬಿಡೋದಿಲ್ಲ. ಈ ಒಂದು ಟೆಕ್ನಾಲಜಿನ ಅಲ್ಲಿ ಸೊಕೇಶಿಗಾದ್ರೆ ತಂದಿದ್ದಾರೆ. ಇದೆಲ್ಲನೂ ಕೂಡ ಬರೋ ಸ್ಕೂಟೀಸ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಆದ್ರೆ ತುಂಬಾ ಚೇಂಜಸ್ ಮಾಡ್ತಿದ್ದಾರೆ, ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ. ಸರ್ವಿಸ್ ಅಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು. ಫಸ್ಟ್ ಕಂಪೇರ್ ಮಾಡಿದ್ರೆ ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದ್ದಾರೆ. ಇನ್ನ ಒಂದು ಸ್ವಲ್ಪ ಬೆಟರ್ ಆದ್ರೆ ಅವಾಗ 100% ಕಸ್ಟಮರ್ಸ್ ಕೂಡ ಬೈ ಮಾಡ್ತಾರೆ. ಸರ್ವಿಸೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಯಾರು ಕೂಡ ಪರ್ಚೇಸ್ ಮಾಡೋದಿಲ್ಲ. ಅದೊಂದು ಫೋಕಸ್ ಮಾಡಿದ್ರೆ ಓಲಾ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಇವಾಗ ಅಟ್ ಪ್ರೆಸೆಂಟ್ ಇಡೀ ಪ್ರಪಂಚದಲ್ಲಿ ಜಿಯೋ ನಂಬರ್ 1 ಪ್ಲೇಸಿಗೆ ಆದ್ರೆ ಬಂದಿದೆ. ರೀಸನ್ ಏನು ಅಂದ್ರೆ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಇರೋ ಟೆಲಿಕಾಂ ಕಂಪ್ನಿ ಅಂದ್ರೆ ಅದು ಜಿಯೋ ಅಂತಾನೆ ಹೇಳ್ಬೋದು. ಅದತ್ರ 480 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಷ್ಟೇ ಸಿಮ್ ಸೇಲ್ ಮಾಡಿಲ್ಲ, ಅಷ್ಟೇ ಜನ ಆಕ್ಟಿವ್ ಯೂಸರ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಚೈನಾದಲ್ಲಿ ನೋಡ್ಕೊಂಡ್ರೆ ಚೈನಾ ಮೊಬೈಲ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅವ್ರು ಹೇಳ್ಬೇಕಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ರು, ನಾವೆಲ್ಲ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ವಿ. ಇವಾಗ ಇವ್ರು ಸೆಕೆಂಡ್ ಪ್ಲೇಸಿಗೆ ಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ನಾವು 1 ಬಿಲಿಯನ್ ಯೂಸರ್ಸ್ ಇದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅವ್ರೇನ್ ಮಾಡಿದ್ದಾರೆ ಅಂದ್ರೆ 1 ಬಿಲಿಯನ್ ಸಿಮ್ ಸೇಲ್ ಮಾಡಿದ್ದಾರೆ, ಆದ್ರೆ ಆಕ್ಟಿವ್ ಯೂಸರ್ಸ್ ಇಲ್ಲ. ನಮ್ಮ ಹತ್ರ ಬಂದ್ಬಿಟ್ಟು 480 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ಇದ್ದಾರೆ. ಅದಕ್ಕೋಸ್ಕರ ನಾವು ಇವಾಗ ಫಸ್ಟ್ ಪ್ಲೇಸ್ ಅಲ್ಲಿ ಇದೀವಿ. ಸೆಕೆಂಡ್ ಪ್ಲೇಸ್ ಅಲ್ಲಿ ಏರ್ಟೆಲ್ ಇದೆ, 391 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಇವಾಗ ಇಡೀ ಪ್ರಪಂಚದಲ್ಲಿ ನೋಡ್ಕೊಂಡ್ರೆ ಜಿಯೋ ನಂಬರ್ 1 ಪ್ಲೇಸ್ ಅಲ್ಲಿ ಆದ್ರೆ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಇದು ತುಂಬಾ ಫನಿ ಇನ್ಸಿಡೆಂಟ್, ಹಾಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಸೀರಿಯಸ್ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಇನ್ಸಿಡೆಂಟ್ ಬಂದ್ಬಿಟ್ಟು ಛತ್ತೀಸ್ಗಢ ಅಲ್ಲಿ ನಡೆದಿದೆ. ಛತ್ತೀಸ್ಗಢ ಅಲ್ಲಿ ಒಬ್ಬ ಹುಡುಗ ಏನ್ ಮಾಡಿದ್ದಾನೆ ಅಂದ್ರೆ ಒಂದು ಹೊಸ ಸಿಮ್ ತಗೊಂಡಿದ್ದಾನೆ. ಹೊಸ ಸಿಮ್ ತಗೊಂಡಿದ್ದಾದ್ಮೇಲೆ ಆಕ್ಟಿವೇಶನ್ ಆಗಿದ್ದಾದ್ಮೇಲೆ ಮೊಬೈಲ್ ಗಾದ್ರೆ ಹಾಕೊಂಡಿದ್ದಾನೆ. ಮೊಬೈಲ್ ಹಾಕೊಂಡ ತಕ್ಷಣ ವಿರಾಟ್ ಕೊಹ್ಲಿ ಅವರು ಕಾಲ್ ಮಾಡಿದ್ದಾರೆ. ರಿಯಲ್ ಆಗಿ ವಿರಾಟ್ ಕೊಹ್ಲಿ ಅವರೇ ಕಾಲ್ ಮಾಡಿದ್ದಾರೆ. ಇವನೇನ್ ಅನ್ಕೊಂಡಿದ್ದಾನೆ, ಯಾರೋ ಪ್ರಾಂಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ನಾನು MSD ಮಾತಾಡ್ತಿರೋದು, ನಾನು ಧೋನಿ ಮಾತಾಡ್ತಿರೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಅವಾಗ ಅವರು ಕಾಲ್ ಕಟ್ ಮಾಡಿದ್ದಾರೆ. ಒಂದು 10-15 ನಿಮಿಷ ಆದ್ಮೇಲೆ AB de Villiers ಕಾಲ್ ಮಾಡಿದ್ದಾರೆ. ಅವರು ಕೂಡ ಕಾಲ್ ಮಾಡಿ ನಾನು ABD ಮಾತಾಡ್ತಿರೋದು ಅಂದ್ರೆ ಇವನ್ ಬಂದ್ಬಿಟ್ಟು ನಾನು MSD ಮಾತಾಡ್ತಿರೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಅಂದ್ರೆ ಇವನೇನ್ ಅನ್ಕೊಂಡಿದ್ದಾನೆ ಅಂದ್ರೆ ರಿಯಲ್ ಆಗಿ ಯಾರು ಕಾಲ್ ಮಾಡ್ತಾರೆ, ಯಾರೋ ಪ್ರಾಂಕ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾನೆ. ಆಮೇಲೆ ವಾಟ್ಸ್ಆಪ್ ಸೆಟಪ್ ಮಾಡೋದಕ್ಕಾದ್ರೆ ಹೋಗಿದ್ದಾನೆ. ವಾಟ್ಸ್ಆಪ್ ಇವನು ಸೆಟಪ್ ಮಾಡೋದಕ್ಕಿಂತ ಮುಂಚೆನೆ ಅಲ್ಲಿ ಪ್ರೊಫೈಲ್ ಬಂದ್ಬಿಟ್ಟು ನಮಗೆ ರಜತ್ ಪಟ್ಟಿದಾರ್ ಏನಿಲ್ಲ ಅವ್ರ ಫೋಟೋ ಆದ್ರೆ ಬರ್ತಾ ಇದೆ, RCB ಕ್ಯಾಪ್ಟನ್ ಅವ್ರ ಪ್ರೊಫೈಲ್ ಆದ್ರೆ ಬರ್ತಾ ಇದೆ. ಇವನೇನು ಸೆಟಪ್ ಮಾಡಿಲ್ಲ, ಅದರಲ್ಲಿ ಪ್ರೊಫೈಲ್ ಫೋಟೋ ಆದ್ರೆ ಬರ್ತಾ ಇದೆ. ಆಮೇಲೆ ಗೊತ್ತಾಗಿರೋದೇನು ಅಂದ್ರೆ ಈ ಸಿಮ್ ಬಂದ್ಬಿಟ್ಟು ರಜತ್ ಪಟ್ಟಿದಾರ್ ಅವ್ರು ಏನಂದ್ರೆ ರೀಚಾರ್ಜ್ ಮಾಡಿಸಿಲ್ಲ, ಅದನ್ನ ಸೆಕೆಂಡರಿ ಆಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಕಂಪ್ನಿಯವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇದು ಆಕ್ಟಿವ್ ಆಗಿಲ್ಲ, ಈ ನಂಬರ್ ಬೇರೆಯವ್ರಿಗಾದ್ರೂ ಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಆ ನಂಬರ್ ಹೊರಗಡೆ ಆದ್ರೆ ಬಿಟ್ಟಿದ್ದಾರೆ. ಆ ನಂಬರ್ ಇವನಾದ್ರೆ ತಗೊಂಡಿದ್ದಾನೆ. ಆಮೇಲೆ ಅವ್ರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ಇವಾಗ ಆ ಸಿಮ್ ಅವರಿಗಾದ್ರೆ ಕೊಟ್ಟಿದ್ದಾರೆ. ಇವಾಗ ಇವ್ನು ತುಂಬಾ ಹ್ಯಾಪಿ ಆಗ್ಬಿಟ್ಟಿದ್ದಾನೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಗಿದ್ದಾನೆ. ರಿಯಲ್ ಆಗಿ ವಿರಾಟ್ ಕೊಹ್ಲಿ ಅವರು ಕಾಲ್ ಮಾಡಿದ್ರು ಕೂಡ ಅಂದ್ರೆ ನಾನು MSD ಮಾತಾಡ್ತಿರೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಬೇಜಾರು ಮಾಡ್ದ. ನನಗೆ ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾನೇ ಇಷ್ಟ, ಅವ್ರು ಕಾಲ್ ಮಾಡಿದಾಗೂ ಕೂಡ ನಾನು ಕರೆಕ್ಟ್ ಆಗಿ ಮಾತಾಡಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇವ್ನ ಅಂದ್ರೆ ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ರೀಸೆಂಟ್ ಆಗಿ ನಡೆದಿರೋ ಇನ್ಸಿಡೆಂಟ್. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ, ರಿಯಲ್ಮಿ ಫೋನ್ಸ್ ನ ಯೂಸ್ ಮಾಡ್ತಿದ್ದೀರಾ ಹಾಗಾದ್ರೆ ಒಂದು ಗುಡ್ ನ್ಯೂಸ್. ರಿಯಲ್ಮಿ ಅವರ ಅಫಿಷಿಯಲ್ ಆಗಿ ಈ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಅಪ್ಡೇಟ್ ಅನ್ನೋದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ರಿಯಲ್ಮಿ 14 ಸೀರೀಸ್, 15 ಸೀರೀಸ್, ರಿಯಲ್ಮಿ P ಸೀರೀಸ್, ಹಾಗೆ ಬಂದ್ಬಿಟ್ಟು T ಸೀರೀಸ್, ಈ ಎಲ್ಲ ಮೊಬೈಲ್ಸಿಗೂ ಕೂಡ 2 ವರ್ಷ OS ಅಪ್ಡೇಟ್, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾ ಇದ್ರು. ಇವಾಗ ನಿಮಗೆ 3 ವರ್ಷ OS ಅಪ್ಡೇಟ್ ಕೊಡ್ತಾರೆ, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ಒಂದೊಂದು ವರ್ಷ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ನಿಮಗೆ ಒಂದು ರೀತಿ ಅಡ್ವಾಂಟೇಜ್. ರೀಸನ್ ಏನು ಅಂದ್ರೆ ನಾನು ಎಷ್ಟೋ ಸಲ ಹೇಳ್ತಾನೆ ಇರ್ತೀನಿ, ರಿವ್ಯೂಸ್ ಅಲ್ಲಿ ಆಗಿರ್ಬೋದು, ಟೆಕ್ ನ್ಯೂಸ್ ಅಲ್ಲೆಲ್ಲ ಮೇನ್ ಆಗಿ ಅಪ್ಡೇಟ್ಸ್ ಕೊಡಬೇಕು. ಇವಾಗ ಸೆಕ್ಯೂರಿಟಿ ಅಪ್ಡೇಟ್ಸ್ ಕಾಮನ್, ಅವ್ರು ಕೊಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ OS ಅಪ್ಡೇಟ್ ಇತ್ತು ಅಂದ್ರೆ ನೀವು ಹೊಸ ಹೊಸ ಫೀಚರ್ಸ್ ಪ್ರತಿ ವರ್ಷನೂ ಕೂಡ ಎಂಜಾಯ್ ಮಾಡಬಹುದು. ತುಂಬಾ ಕಂಪ್ನೀಸ್ ಏನ್ ಮಾಡ್ತಾರೆ ಅಂದ್ರೆ 1 ವರ್ಷ ಮಾತ್ರ OS ಅಪ್ಡೇಟ್ ಕೊಡ್ತಾರೆ. ಇವ್ರು ಬಂದ್ಬಿಟ್ಟು ಇವಾಗ ನಿಮಗೆ 3 ಇಯರ್ಸ್ OS ಅಪ್ಡೇಟ್ ಕೊಡ್ತಿದ್ದಾರೆ. ಅದು ನಿಮಗೆ ಗ್ರೇಟ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ಸ್ ಕೂಡ ನಿಮಗೆ ಬಜೆಟ್ ಅಲ್ಲೇ ಸಿಗುತ್ತಲ್ಲ, 3 ವರ್ಷ OS ಅಪ್ಡೇಟ್ ಸಿಗುತ್ತೆ ಅಂದ್ರೆ ಗ್ರೇಟ್ ಅಂತಾನೆ ಹೇಳ್ಬೋದು. ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.